ವೆಲ್ಕಮ್ ಬ್ಯಾಕ್ ಟು ಸಿರಿ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತು ಒಂದು ಹೊಸ ಬ್ರೈಡಲ್ ಸೀರೆ ಕುಚ್ಚು ಮಾಡೋದು ಹೇಗೆ ಅಂತ ಕಲ್ತ್ಕೊಳ್ಳೋಣ. ಈ ಒಂದು ಡಿಸೈನ್ ನಾನು ಆಲ್ರೆಡಿ ಸ್ಯಾಂಪಲ್ ಕ್ಲಾತ್ಗೆ ಮಾಡಿ ತೋರಿಸಿದ್ದೀನಿ. ಇವತ್ತು ಇದನ್ನು ಸೀರೆಗೆ ಮಾಡಿ ತೋರಿಸ್ತಾ ಇರೋವಂಥದ್ದು. ಹಾಗೆಯೇ ನಾನು ಯೂಸ್ ಮಾಡೋ ಮೆಟೀರಿಯಲ್ಸು ನಾನು ಕವಿತಾ ಎಂಟರ್ಪ್ರೈಸಸಲ್ಲಿ ತಗೊಳ್ಳೋದು. ಅವರ ಒಂದು ಡೀಟೇಲ್ಸು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಬೋದು. ಹಾಗೆ ನಾನು ಯೂಸ್ ಮಾಡ್ತಾ ಇರೋದು ನೀಡಲ್ ನಂಬರ್ 10, ಹಾಗೆ 6 ಎಳೆ ದಾರ. ನೋಡಿ, ಈ ರೀತಿ ದಾರನ ಒಳಗಡೆಗೆ ಎಳ್ಕೊಂಡು ನಾವೇನು ರೆಗ್ಯುಲರ್ ನಾಟ್ಸ್ ಹಾಕ್ತೀವಿ ಅಲ್ವಾ, ಆ ರೀತಿ ನಾಟ್ಗಳನ್ನ ಹಾಕ್ಕೋಬೇಕು. ಟೈಟಾಗಿ 2 ರಿಂದ 3 ನಾಟ್ಗಳನ್ನ ಹಾಕ್ಕೊಳ್ಳಿ. ಮತ್ತು ಅದೇ ಪಾಯಿಂಟ್ಗೆ ನೀಡಲ್ನ ಹಾಕಿ ದಾರ ತೆಗೆದು ಒಂದು ಲೂಪ್ ಮಾಡ್ಕೋಬೇಕು. ನೋಡಿ, ಸೇಮ್ ಪಾಯಿಂಟ್ಗೆ ನಾನು ನೀಡಲ್ನ ಹಾಕ್ತಾ ಇದ್ದೀನಿ. ಇವಾಗ ಈ ದಾರ ಒಳಗಡೆ ತೊಗೊಂಡ್ರೆ ಒಂದು ಲೂಪ್ ಆಗುತ್ತೆ. ಸೊ ಈ ಲೂಪಿಂದನೇ ಚೈನ್ಗಳನ್ನ ಹಾಕೋವಂಥದ್ದು. ನಾನಿವಾಗ 2 ಚೈನ್ಗಳನ್ನ ಹಾಕೋತಾ ಇದ್ದೀನಿ. ಚೈನ್ ಹಾಕ್ಕೊಂಡು ಸೂಜಿ ಮೇಲೆ ದಾರ ತಗೊಂಡು ನಾನೇನು 2 ಚೈನ್ ಹಾಕಿದ್ದೆ ಅಲ್ವ, ಅದ್ರ ಪಕ್ಕನೇ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋತಾ ಇದ್ದೀನಿ. ಸೊ 3 ಲೂಪ್ ಇರುತ್ತೆ, 3 ರಿಂದ 2 ಮಾಡ್ಕೊಳ್ಳಿ. ಮತ್ತು 2 ಆಗುತ್ತೆ, 2 ರಿಂದ 1 ಮಾಡ್ಕೋಬೇಕು. ಮತ್ತು ಅದ್ರ ಪಕ್ಕನೇ ಇನ್ನೂ ಒಂದು ಡಬಲ್ ಕ್ರೋಶೆ. ನೋಡಿ, ಪಕ್ಕದಲ್ಲೇ ಬರಬೇಕು, ಎಲ್ಲೂ ಕೂಡ ಗ್ಯಾಪ್ ಕೊಡಬಾರ್ದು. ಇನ್ ಕೇಸ್ ಗ್ಯಾಪ್ ಕೊಡ್ತು ಅಂತ ಅಂದರೆ ತೀರಾ ಗ್ಯಾಪ್ ಕೊಡೋದಕ್ಕೆ ಹೋಗಬೇಡಿ, ಆವಾಗ ಡಿಸೈನ್ ಅಷ್ಟು ನೀಟಾಗಿ ಕಾಣಿಸೋದಿಲ್ಲ. ಮತ್ತು ಅದ್ರ ಪಕ್ಕನೇ ಡಬಲ್ ಕ್ರೋಶೆ. ಫ್ರೆಂಡ್ಸ್, ಯಾರಿಗಾದರೂ ಸೀರೆ ಕುಚ್ಚು ಕಲಿಯೋ ಇಂಟ್ರೆಸ್ಟ್ ಇದ್ದರೆ ಇಲ್ಲಿ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಆನ್ಲೈನ್ ಕ್ಲಾಸು ಇರುತ್ತೆ, ಜೊತೆಗೆ ಆಫ್ಲೈನ್ ಕ್ಲಾಸು ಇರುತ್ತೆ. ನಿಮ್ಗೆ ಯಾವ ಕ್ಲಾಸ್ ಇಂಟ್ರೆಸ್ಟ್ ಇದೆಯೋ ಅದಕ್ಕೆ ನೀವು ಜಾಯಿನ್ ಆಗ್ಬೋದು. 4 ಡಬಲ್ ಕ್ರೋಶೆ 4ನೇ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋತಾ ಇದ್ದೀನಿ. ಸೊ ನೋಡಿ, ಈ ರೀತಿ ಪಕ್ಕ ಬರಬೇಕು. 4 ಡಬಲ್ ಕ್ರೋಶೆ ಆದಮೇಲೆ ನಾನಿವಾಗ 3 ಚೈನ್ ಹಾಕೋತಾ ಇದ್ದೀನಿ. 3 ಚೈನ್ ಹಾಕ್ಕೊಂಡು ಸೂಜಿ ಮೇಲೆ ದಾರ ತಗೊಳ್ಳಿ. ಈ 3 ಚೈನು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಈ ರೀತಿ ಡೈರೆಕ್ಟಾಗಿ ಇಟ್ಟು ನಾವು ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. ಡಬಲ್ ಕ್ರೋಶೆ ಆದಮೇಲೆ ಅದ್ರ ಪಕ್ಕನೇ ಇನ್ನೂ ಒಂದು ಡಬಲ್ ಕ್ರೋಶೆ. ಸೊ ಪಕ್ಕದಲ್ಲೇ ಬರಬೇಕು, ಎಲ್ಲೂ ಸಹ ನಾವು ಗ್ಯಾಪನ್ನು ಕೊಡೋದಕ್ಕೆ ಹೋಗಬಾರ್ದು, ಪಕ್ಕನೇ ಬರಬೇಕು. ಹಾಗೆಯೇ ಡಬಲ್ ಕ್ರೋಶೆ ಲೆಂತ್ ಕೂಡ ಒಂದೇ ಲೆಂತಲ್ಲೇ ಇರಬೇಕು, ಲೆಂತ್ನ ವೇರಿಯೇಷನ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಸೊ 2 ಡಬಲ್ ಕ್ರೋಶೆ ಆದಮೇಲೆ ಒಂದು ಬೀಡನ್ನ ತಗೋತಾ ಇದ್ದೀನಿ. ಫ್ರೆಂಡ್ಸ್, ಇಲ್ಲಿ ನಾನು ಆ್ಯಂಟಿಕ್ ಬೀಡನ್ನ ಯೂಸ್ ಮಾಡ್ತಾ ಇರೋದು. ನೀವು ಬೇಕಂದ್ರೆ ರೆಗ್ಯುಲರ್ ಬೀಡ್ಸ್ ಕೂಡ ಯೂಸ್ ಮಾಡ್ಬೋದು. ಈ ಒಂದು ಬೀಡ್ಸ್ ಎಲ್ಲ ನಾನು ಪರ್ಚೇಸ್ ಮಾಡಿರೋ ಡೀಟೇಲ್ಸು, ಶಾಪ್ದು ಹಾಗೆ ವೆಬ್ಸೈಟ್ ಡೀಟೇಲ್ಸು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಒಂದ್ಸತಿ ನೀವು ಚೆಕ್ ಮಾಡಿ. ಬೀಡ್ ಹಾಕಿ ಬೀಡನ್ನ ಲಾಕ್ ಮಾಡಿ ಆದಮೇಲೆ ಮತ್ತೆ ಸೂಜಿ ಮೇಲೆ ದಾರ ತಗೊಂಡು ಇಲ್ಲಿ 2 ಡಬಲ್ ಕ್ರೋಶೆ ಆಗಿತ್ತು ಅಲ್ವಾ, ಅದ್ರ ಪಕ್ಕನೇ ಇನ್ನೂ ಒಂದು ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೊಳ್ಳೋಣ. 2ರಲ್ಲಿ ಒಂದು ಬೀಡನ್ನ ಲಾಕ್ ಮಾಡೋದು ಕಂಪಲ್ಸರಿ, ಅದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಮತ್ತು ಅದ್ರ ಪಕ್ಕನೇ ಇನ್ನೂ ಒಂದು ಡಬಲ್ ಕ್ರೋಶೆ. ಸೊ ಪಕ್ಕನೇ ಬರಬೇಕು, ಆ ರೀತಿ ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೋಬೇಕು. ಸೊ ಇಲ್ಲಿ 4 ಡಬಲ್ ಕ್ರೋಶೆ ಆಯಿತು. 2 ಡಬಲ್ ಕ್ರೋಶೆ ಆದಮೇಲೆ ಒಂದು ಬೀಡು ಮತ್ತು 2 ಡಬಲ್ ಕ್ರೋಶೆ. ಮತ್ತು ಇವಾಗ ನಾನು 3 ಚೈನ್ ಹಾಕೋತಾ ಇದ್ದೀನಿ. 1 2 3 ಚೈನ್ ಹಾಕ್ಕೊಂಡು ಸೂಜಿ ಮೇಲೆ ದಾರ ತಗೊಂಡು 3 ಚೈನ್ ಎಲ್ಲಿಗೆ ಬರುತ್ತೋ ನೋಡ್ಕೊಳ್ಳಿ, ಅಲ್ಲಿಗೆ ಡೈರೆಕ್ಟಾಗಿ ನಾವು ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. ಇಲ್ಲೂ ಕೂಡ ಅಷ್ಟೇ ಡಬಲ್ ಕ್ರೋಶೆಗಳನ್ನ ಪಕ್ಕನೇ ವರ್ಕ್ ಮಾಡ್ಕೋಬೇಕು, ಎಲ್ಲೂ ಸಹ ನಾವು ಗ್ಯಾಪನ್ನು ಕೊಡಬಾರ್ದು. ಫ್ರೆಂಡ್ಸ್, ಹಾಗೆ ತುಂಬ ಜನ ಕೇಳ್ತಾ ಇದ್ರಿ ಯಾಕೆ ವೀಡಿಯೋಸ್ ಹಾಕ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಜೊತೆಗೆ ಇನ್ಸ್ಟಾಗ್ರಾಮಲ್ಲಿ ಹಾಗೆ ಫೇಸ್ಬುಕ್ಕಲ್ಲಿ ತುಂಬ ಮೆಸೇಜಸ್ ಬರ್ತಾಯಿತ್ತು, ಅಕ್ಕ ಏನಾಗಿದೆ, ಯಾಕೆ ವೀಡಿಯೋಸ್ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಆ ಥರ ಏನೂ ಇಲ್ಲ, ಪ್ರಾಬ್ಲಮ್ ಏನಿಲ್ಲ. ನಂಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಇತ್ತು, ಜೊತೆಗೆ ಫ್ಯಾಮಿಲಿನಲ್ಲಿ ಸ್ವಲ್ಪ ಡೆತ್ ಕೂಡ ಆಯಿತು. ಅಂದರೆ ನಮ್ಮ ರಿಲೇಟಿವ್ಸಲ್ಲಿ ಬ್ಯಾಕ್ ಟು ಬ್ಯಾಕ್ ಹೀಗೆ 2-3 ಜನ ಸತ್ತೋದ್ರು. ಸೊ ಹಾಗಾಗಿ ನಾನು ಅಲ್ಲಿ ಹೋಗಿ ಬರೋದು ಮಾಡ್ತಾ ಇದ್ದರಿಂದ ನಾನು ವೀಡಿಯೋಸ್ನ ಅಪ್ಡೇಟ್ ಮಾಡೋದಕ್ಕಾಗಿಲ್ಲ. ಬ್ಯಾಕ್ ಟು ಬ್ಯಾಕ್ ಅಂದರೆ ತುಂಬ ಲಾಸ್ ಅಂತಲೇ ಹೇಳ್ಬೋದು ನಮ್ಮ ಒಂದು ಫ್ಯಾಮಿಲಿನಲ್ಲಿ. ಸೊ ಹಾಗಾಗಿ ನಾನು ಸ್ವಲ್ಪ ಬ್ರೇಕ್ ತೊಗೋಬೇಕಾಯಿತು. ಸೊ ಹಾಗಾಗಿ ವೀಡಿಯೋಸ್ನ ಹಾಕಿರಲಿಲ್ಲ. ಸೊ ಇವಾಗ ಇನ್ಮೇಲೆ ಅಟ್ಲೀಸ್ಟ್ ವೀಕ್ಲಿ 2 ವೀಡಿಯೋ ಇಲ್ಲ 3 ವೀಡಿಯೋಸ್ ಅದು ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಏನೂ ಆಗಿಲ್ಲ, ಸೊ ಆರಾಮಾಗಿದೆ. ಸ್ವಲ್ಪ ನನಗೆ ಹೆಲ್ತ್ ಇಶ್ಯೂ ಹಾಗೆ ಒಂದಷ್ಟು ಪರ್ಸ್ನಲ್ ರೀಸನ್ಸ್ ಅಂತ ಹೇಳಿದೆ ಅಲ್ವಾ. ಸೊ ಆ ಒಂದು ರೀಸನ್ನಿಂದ ನಾನು ಸ್ವಲ್ಪ ಬ್ರೇಕ್ ತೊಗೋಬೇಕಾಯಿತು ಅಷ್ಟೇ. ಸೊ ನೋಡಿ, ಇದು ಈ ರೀತಿ ಬಂದಿದೆ. ಇಲ್ಲಿ ಬೀಡ್ ಹಾಕಿದ್ದೀವಿ. ನೆಕ್ಸ್ಟು ಇಲ್ಲಿ 5 ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡಿದ್ದೀನಿ. ಇಲ್ಲಿ 6 ಕೂಡ ಮಾಡ್ಕೋಬೋದು ಡಬಲ್ ಕ್ರೋಶೆ ನೀವು. ಮತ್ತು ಇವಾಗ 3 ಚೈನ್ ಹಾಕೋತಾ ಇದ್ದೀನಿ. 3 ಚೈನ್ ಹಾಕ್ಕೊಂಡು ಸೂಜಿ ಮೇಲೆ ದಾರ ತಗೊಳ್ಳಿ. 3 ಚೈನ್ ಎಲ್ಲಿಗೆ ರೀಚ್ ಆಗುತ್ತೋ ನೋಡಿಕೊಂಡು ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು.
ಸೊ ಪ್ರತಿ ವಿಡಿಯೋದಲ್ಲೂ ಹೇಳ್ತಾ ಇರ್ತೀನಿ ನಾನು, ಡಬಲ್ ಕ್ರೋಶೆ ಲೆಂತ್ ಆದಷ್ಟು ಒಂದೇ ಲೆಂತಲ್ಲಿ ಇರೋ ರೀತಿ ನೀವು ಮೇಂಟೈನ್ ಮಾಡಿ ಅಂತ. ಒಂದೇ ರೀತಿ ಇರಬೇಕು, ಮತ್ತು ತುಂಬ ಎಳೆದು ಉದ್ದ ಡಬಲ್ ಕ್ರೋಶೆಗಳನ್ನ ಮಾಡಬೇಡಿ, ಅಷ್ಟು ನೀಟಾಗಿ ಕಾಣಿಸೋದಿಲ್ಲ. ಸೊ ನೋಡಿ, ಇಲ್ಲಿ 2 ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡಿಕೊಂಡೆ. ಇವಾಗ ಮತ್ತೆ ನಾನು ಬೀಡನ್ನು ತಗೋತಾ ಇದ್ದೀನಿ. ಸೊ ಈ ಒಂದು ಬೀಡು ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಒಂದು ಸ್ಯಾರಿಗೆ. ಸೊ ಹಾಗಾಗಿ ಈ ಬೀಡನ್ನ ಸೆಲೆಕ್ಟ್ ಮಾಡಿಕೊಂಡೆ. ಬೀಡನ್ನ ಹಾಕಿ ಬೀಡನ್ನ ನೀವು ಲಾಕ್ ಮಾಡ್ಕೊಳ್ಳಿ. ಆಮೇಲೆ ಸೂಜಿ ಮೇಲೆ ದಾರ ತಗೊಂಡು, ಸೊ 2 ಡಬಲ್ ಕ್ರೋಶೆ ಮಾಡಿದ್ವಿ ಅಲ್ವಾ, ಅದ್ರ ಪಕ್ಕದಲ್ಲೇ ಇನ್ನೂ 2 ಡಬಲ್ ಕ್ರೋಶೆನ ನಾವು ವರ್ಕನ್ನು ಮಾಡ್ಕೋಬೇಕಾಗತ್ತೆ. ಪಕ್ಕನೇ ಮಾಡಿ, ಎಲ್ಲೂ ಕೂಡ ಜಾಸ್ತಿ ಗ್ಯಾಪ್ ಕೊಡೋದಕ್ಕೆ ಹೋಗಬೇಡಿ. ತೀರಾ ಗ್ಯಾಪ್ನ ಕೊಟ್ಟರೆ ಡಿಸೈನ್ ಅಷ್ಟು ನೀಟಾಗಿ ಬರೋದಿಲ್ಲ. ಸೊ ಈ ಒಂದು ಡಿಸೈನ್ ನಾನು ಮಾಡ್ತಾ ಇರೋದು ಮೈಸೂರು ಸಿಲ್ಕ್ ಸ್ಯಾರಿಗೆ. ಮೈಸೂರು ಸಿಲ್ಕ್ ಸ್ಯಾರಿಗೆ ಯಾವ ರೀತಿ ಅಂದರೆ, ಬೀಡ್ಸ್ನ ಆದಷ್ಟು ಕಡಿಮೆ ಮಾಡಿ ಬರೀ ಥ್ರೆಡ್ ವರ್ಕಲ್ಲಿ ವರ್ಕ್ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. ಸೀರೆನೂ ಅಷ್ಟೇ ತುಂಬ ಒಳ್ಳೆ ಲುಕ್ ಕೊಡುತ್ತೆ. ಜಾಸ್ತಿ ಬೀಡ್ಸ್ ಹಾಕಿದ್ರೆ ಮೈಸೂರು ಸಿಲ್ಕ್ ಸ್ಯಾರಿಗಳು ಅಷ್ಟು ಲುಕ್ಕು ಕೊಡೋದಿಲ್ಲ, ಯಾಕಂದರೆ ಬರೀ ಗೋಲ್ಡ್ ಕಲರ್ ಜಾಸ್ತಿ ಇರುತ್ತೆ ಮೈಸೂರು ಸಿಲ್ಕ್ ಸ್ಯಾರಿಗಳಲ್ಲಿ. ಆಲ್ಮೋಸ್ಟ್ ಎಲ್ಲರೂ ಗೊತ್ತಿರುತ್ತೆ ಅನ್ಕೋತೀನಿ. ಸೊ ಗೋಲ್ಡ್ ಕಲರ್ ಜಾಸ್ತಿ ಇದ್ದಾಗ ನಾವು ಗೋಲ್ಡ್ ಕಲರ್ ಬೀಡ್ಸ್ನೇ ಹೈಲೈಟ್ ಮಾಡೋಕ್ಕೆ ಹೋದಾಗ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ಪರ್ಸ್ನಲಾಗಿ ನನಗೆ ಇಷ್ಟ ಆಗೋದಿಲ್ಲ. ಸೊ ಇಷ್ಟ ಇರೋರು ಜಾಸ್ತಿ ಬೀಡ್ಸ್ನ ಕೂಡ ನೀವು ಹಾಕಿ ವರ್ಕ್ ಮಾಡ್ಕೋಬೋದು. ಸೊ ನೋಡಿ, ಇಲ್ಲಿ 4 ಡಬಲ್ ಕ್ರೋಶೆ ಆದಮೇಲೆ ಮತ್ತೆ 3 ಚೈನ್ ಹಾಕಿ ಇಲ್ಲಿ 5 ಡಬಲ್ ಕ್ರೋಶೆ ಮಾಡ್ಕೋತಾ ಇದ್ದೀನಿ. ಸೊ ನಾನು ಆವಾಗಲೇ ಹೇಳ್ದಂಗೆ ನೀವು 5 ಡಬಲ್ ಕ್ರೋಶೆ ಬೇಕಾದರೂ ಮಾಡ್ಕೋಬೋದು, 6 ಡಬಲ್ ಕ್ರೋಶೆ ಕೂಡ ನೀವು ಮಾಡ್ಕೋಬೋದು. ನಾನು ಈ ಒಂದು ಸ್ಯಾರಿಗೆ ವರ್ಕ್ ಮಾಡ್ತಾ ನಾನು 5 ಡಬಲ್ ಕ್ರೋಶೆ ಬದಲಾಗಿ 6 ಡಬಲ್ ಕ್ರೋಶೆಗಳನ್ನೇ ವರ್ಕ್ ಮಾಡ್ತಾ ಹೋಗಿದ್ದೀನಿ. ಆವಾಗ ನಮಗೆ ಕುಚ್ಚೆಲ್ಲ ಹಾಕೋದಕ್ಕೆ ಡಿಸೈನು ನೀಟಾಗಿ ಬರುತ್ತೆ, ಜಾಗ ನೀಟಾಗಿ ಸಿಗುತ್ತೆ. ಕುಚ್ಚು ಹಾಕಬೇಕಾದ್ರೆ ನಾವು 6 ಡಬಲ್ ಕ್ರೋಶೆ ಹಾಕೊಂಡ್ಮೇಲೆ 5 ಡಬಲ್ ಕ್ರೋಶೆ ಹಾಕಿದ್ರೆ ಏನಾಗುತ್ತೆ ಅಂದರೆ ಸ್ವಲ್ಪ ಕುಚ್ಚೆಲ್ಲ ಹತ್ರ ಇದೆ ಡಿಸೈನ್ಗೆ ಅಂತ ಕಾಣಿಸುತ್ತೆ ಅಷ್ಟೇ. ಸೊ ನೋಡಿ, ಇವತ್ತಿನ ಬೇಸ್ ಲೈನು ಈ ರೀತಿ ಕಾಣಿಸುತ್ತೆ. ಒಂದು ಕಡೆ 5 ಇಲ್ಲ 6 ಡಬಲ್ ಕ್ರೋಶೆ ಪಕ್ಕನೇ ಮಾಡ್ಕೋಬೇಕು. ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ, 2 ಡಬಲ್ ಕ್ರೋಶೆ ಆದಮೇಲೆ 2 ಬೀಡ್ ಹಾಕ್ಕೊಂಡು 2 ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. ಸೊ ಇದೇ ಥರ ಸೀರೆ ಪೂರ್ತಿ ಕಂಟಿನ್ಯೂ ಮಾಡ್ಕೊಳ್ಳಿ. ನೋಡಿ, ಬೇಸ್ ಲೈನ್ ಎಲ್ಲ ಕಂಪ್ಲೀಟ್ ಆಗಿದೆ. ಈ ರೀತಿ ಕಾಣಿಸ್ತಾ ಇದೆ ನಮಗೆ. ಎಷ್ಟು ನೀಟಾಗಿ ಬಂದಿದೆ ಅಂತ ಹೇಳಿ. ಸಮ್ಟೈಮ್ಸ್ ಏನಾಗುತ್ತೆ, ನಾವು ವರ್ಕ್ ಮಾಡ್ಕೋಬೇಕಾದ್ರೆ ಒಂದೊಂದು ಎಳೆ ದಾರಗಳು ಬಿಚ್ಚಿ ಹೋಗಿರುತ್ತೆ. ಆ ದಾರಗಳನ್ನ ನಾವು ಲಾಸ್ಟಲ್ಲಿ ಟ್ರಿಮ್ ಮಾಡ್ಕೋಬೋದು. ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಒಂದೊಂದು ಲೈನ್ ಬಿಚ್ಚೋಗಿರುತ್ತೆ. ಅದನ್ನು ನೆಕ್ಸ್ಟ್ ಏನು ಮಾಡ್ತೀನಿ ಅಂತ ಅಂದರೆ, ನಾನು ಇದನ್ನು ಟ್ರಿಮ್ಮರ್ ತೊಗೊಂಡು ಟ್ರಿಮ್ ಮಾಡಿಬಿಡ್ತೀನಿ. ಆಮೇಲೆ ಇಲ್ಲ ಅಂದರೆ ಹಿಂದಕ್ಕೆ ಈ ರೀತಿ ಗಮ್ ಹಾಕಿ ಅಂಟಿಸ್ಬಿಡ್ತೀನಿ ಅಷ್ಟೇ. ಬನ್ನಿ ಇವಾಗ ನೆಕ್ಸ್ಟ್ ಲೇಯರ್ ಮಾಡೋದು ಹೇಗೆ ಅಂತ ಕಲ್ತ್ಕೊಳ್ಳೋಣ. ನೆಕ್ಸ್ಟ್ ಲೇಯರ್ ಮಾಡೋದಕ್ಕೆ ನಾನು ಸೀರೆ ಸೆರಗಲ್ಲಿ ಯಾವ ಕಲರ್ ದಾರ ಇದೆ ಅಲ್ವಾ, ಆ ಕಲರ್ ದಾರನ ತೊಗೊಂಡು ವರ್ಕನ್ನು ಮಾಡ್ಕೋತೀನಿ. ಸೊ ನೋಡಿ, ಇಲ್ಲಿ 2 ಚೈನ್ ಹಾಕಿದ್ವಿ ಅಲ್ವಾ, ಆ 2 ಚೈನ್ಗೆ ನಾವು ಇನ್ನೊಂದು ಕಲರ್ ದಾರನ ಲಾಕ್ ಮಾಡ್ಕೋಬೇಕು. ಸೊ ಗಂಟಾಕಿ ಕೂಡ ನೀವು ಲಾಕ್ ಮಾಡ್ಬೋದು. ಬೇಸ್ ಲೈನ್ಗೆ ಎಳೆದು ನಾನು ಲಾಕ್ ಮಾಡಿ ತೋರಿಸ್ದಲ್ವ, ಆ ಥರ ಕೂಡ ನೀವು ಲಾಕ್ ಮಾಡ್ಕೋಬೋದು. ಮತ್ತು ಇವಾಗ ನೆಕ್ಸ್ಟ್ ಡಬಲ್ ಕ್ರೋಶೆ ಮೇಲೆ 1 ಸಿಂಗಲ್ ಕ್ರೋಶೆ. ಇವಾಗ ಚೈನ್ ಹಾಕ್ಕೊಳ್ಳಿ. 1 2 3 4 ಚೈನ್ ಹಾಕ್ಕೊಂಡು ನೋಡಿ, ಇಲ್ಲಿ 3 ಚೈನ್ ಗ್ಯಾಪ್ ಇದೆ ಅಲ್ವಾ, ಈ 3 ಚೈನ್ ಗ್ಯಾಪ್ಗೆ 4 ಚೈನ್ನ ನಾವು ಲಾಕನ್ನು ಮಾಡ್ಕೋಬೇಕಾಗತ್ತೆ. ನೋಡಿ, ಇದು ಈ ರೀತಿ ಬರುತ್ತೆ. ನಿಮಗೆ 4 ಚೈನ್ ಹಾಕೊಳ್ಳೋದಕ್ಕೆ ಇಷ್ಟ ಇಲ್ಲ ಅಂತಂದರೆ ಪ್ರತಿ ಡಬಲ್ ಕ್ರೋಶೆ ಮೇಲೂ ಒಂದೊಂದು ಸಿಂಗಲ್ ಕ್ರೋಶೆ ಹಾಕೋಬೋದು. ನೋಡಿ, ಇವಾಗ ಬೀಡ್ನ ಹಿಂದೆಗಡೆ ದಾರ ಇದೆ ಅಲ್ವಾ, ಆ ಬೀಡ್ನ ಹಿಂದೆಗಡೆ ಇರೋ ದಾರಕ್ಕೆ ನಾನು ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋತೀನಿ. ಸೊ ಬೀಡ್ನ ಲಾಕ್ ಮಾಡೋದು ಕಂಪಲ್ಸರಿ ಅಂತ ಹೇಳಿದ್ದು ಇದಕ್ಕೇ. ನಾನು ಡೈರೆಕ್ಟಾಗಿ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಡಬಲ್ ಕ್ರೋಶೆ ಆದಮೇಲೆ 3 ಚೈನ್ ಹಾಕ್ಕೊಳ್ಳಿ, ಅದೇ ಡಬಲ್ ಕ್ರೋಶೆಗೆ ಲಾಕನ್ನು ಮಾಡ್ಕೊಳ್ಳಿ. ಡೈರೆಕ್ಟಾಗಿ ಡಬಲ್ ಕ್ರೋಶೆ ಮಾಡ್ಕೋಬೇಕು, ಲಾಕ್ ಅಲ್ಲ, ಡೈರೆಕ್ಟಾಗಿ ಡಬಲ್ ಕ್ರೋಶೆ. ಮತ್ತು ಸೂಜಿ ಮೇಲೆ ದಾರ ತಗೊಳ್ಳಿ, ಬೀಡ್ನ ಹಿಂದೆಗಡೆ ಇರೋ ದಾರಕ್ಕೆ ಡೈರೆಕ್ಟಾಗಿ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. ಡಬಲ್ ಕ್ರೋಶೆ ಆದಮೇಲೆ 3 ಚೈನ್ ಹಾಕಿ ಅದೇ ಡಬಲ್ ಕ್ರೋಶೆಗೆ ನಾವು ಲಾಕ್ ಮಾಡಬೇಕು. ಮತ್ತು ಇವಾಗ ಇನ್ನೂ 1 ಡಬಲ್ ಕ್ರೋಶೆ. ಸೊ ನೀವು ಕೇಳ್ಬೋದು, ಈ ಡಿಸೈನ್ಗೆ ನಾವು ತ್ರಿಬಲ್ ಕ್ರೋಶೆ ಮಾಡೋದಕ್ಕೆ ಆಗೋದಿಲ್ವಾ ಅಂತ ಹೇಳಿ. ಈ ಒಂದು ಡಿಸೈನ್ಗೆ ಕುಚ್ಚು ಬೇಡ ಅಂತ ಯಾರಾದರೂ ಕೇಳಿದ್ರೆ ನೀವು ತ್ರಿಬಲ್ ಕ್ರೋಶೆಯಿಂದ ವರ್ಕ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಇಲ್ಲ ನಮಗೆ ಈ ಡಿಸೈನ್ಗೆ ಕುಚ್ಚು ಬೇಕು ಅಂತ ಕೇಳಿದ್ರೆ ಡಬಲ್ ಕ್ರೋಶದಲ್ಲಿ ಮಾಡಿ ಚೆನ್ನಾಗಿ ಬರುತ್ತೆ.
ಕುಚ್ಚು ಹಾಕಿಸ್ಕೊಳ್ಳೋಕ್ಕೆ ಯಾರಿಗಿಷ್ಟ ಇರಲ್ಲೋ ಅವ್ರಿಗೆ ತ್ರಿಬಲ್ ಕ್ರೋಶೆಯಿಂದ ಮಾಡ್ಕೊಳ್ಳಿ. ಡಿಸೈನು ತುಂಬ ಚೆನ್ನಾಗಿರುತ್ತೆ. ಯಾಕೆ ಡಬಲ್ ಕ್ರೋಶೆಗೂ ತ್ರಿಬಲ್ ಕ್ರೋಶೆಗೂ ಅಷ್ಟೊಂದು ಡಿಫ್ರೆನ್ಸ್ ಅಂತ ಅಂದರೆ, ಯಾವುದೇ ಡಿಸೈನ್ಗೆ ಕುಚ್ಚು ಬೇಡ ಅಂತ ಕೇಳಿದ್ರೆ ಡಬಲ್ ಕ್ರೋಶೆನಲ್ಲಿ ವರ್ಕ್ ಮಾಡಿದಾಗ ಸ್ವಲ್ಪ ಡಿಸೈನು ಬೆಂಡ್ ಆಗಿರೋ ಥರ ಕಾಣಿಸುತ್ತೆ. ಅದೇ ನೀವು ತ್ರಿಬಲ್ ಕ್ರೋಶೆನಲ್ಲಿ ವರ್ಕ್ ಮಾಡಿದ್ರೆ ಸ್ಟಿಫಾಗಿ ಕೂರುತ್ತೆ, ಅಷ್ಟು ಬೆಂಡ್ ಆಗೋದಿಲ್ಲ ಡಿಸೈನ್ ಅಂತ ಅಷ್ಟೇ. ನೋಡಿ, ಡಬಲ್ ಕ್ರೋಶೆ ಆದಮೇಲೆ 3 ಚೈನ್ ಹಾಕಿ ಲಾಕ್ ಮಾಡೋದನ್ನು ಮರಿಬೇಡಿ. ಇದು ಪಿಕಾಟ್ ಸ್ಟಿಚ್ ಅಂತ ಹೇಳ್ತೀವಿ ನಾವು. ಸೊ ಆದಷ್ಟು ಇಲ್ಲೂ ಅಷ್ಟೇ ಡಬಲ್ ಕ್ರೋಶೆ ಲೆಂತು ಮೇಂಟೈನ್ ಮಾಡಿ. ಹಾಗೆ ನಾವೇನು 3 ಚೈನ್ ಹಾಕಿ ಲಾಕ್ ಮಾಡ್ತೀವಿ ಅಲ್ವಾ, ಪ್ರತಿ 3 ಚೈನ್ ಹಾಕಿದಾಗೂ ಚೈನ್ನ ಲೂಸಾಗಿ ಹಾಕ್ಬಿಡಿ. ಕರೆಕ್ಟಾಗಿ ಸ್ಟಿಫಾಗಿ ಹಾಕ್ಕೊಳ್ಳಿ, ನೀಟಾಗಿ ಬರುತ್ತೆ ನಿಮಗೆ. ತ್ರೀ ಚೈನ್ ಹಾಕ್ಕೊಂಡು ಅದೇ ಡಬಲ್ ಕ್ರೋಶೆಗೆ ನಾವು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಆದಮೇಲೆ ಮತ್ತೆ ಡಬಲ್ ಕ್ರೋಶೆ. ಸೊ ಇದೇ ರೀತಿ ಬೀಡ್ನ ಹಿಂದೆಗಡೆ ದಾರ ಇದೆಯಲ್ಲ, ಅದು ಕಂಪ್ಲೀಟ್ ಆಗೋವರೆಗೂ ಇದೇ ಸ್ಟಿಚ್ನ ನಾವು ವರ್ಕ್ ಮಾಡ್ತಾ ಹೋಗಬೇಕು. ಸೊ ಡಬಲ್ ಕ್ರೋಶೆ ಆದಮೇಲೆ 3 ಚೈನ್ ಹಾಕಿ ಲಾಕ್ ಮಾಡೋದನ್ನು ಮರಿಬೇಡಿ. ಲಾಕ್ ಆದಮೇಲೆ ಸೊ ಕರೆಕ್ಟಾಗಿ ಆರ್ಚ್ ಶೇಪು ನೀಟಾಗಿದೆಯಾ ಅಂತ ಒಂದು ಸತಿ ನೀವು ಚೆಕ್ ಮಾಡ್ಕೊಳ್ಳಿ. ನಾನಿಲ್ಲಿ 6 ಡಬಲ್ ಕ್ರೋಶೆ ಹಾಕಿ ಪಿಕಾಟ್ಸ್ನ ಮಾಡ್ಕೊಂಡಿದ್ದೀನಿ. ಇನ್ನು ಸ್ಟಿಚಸ್ನ ವರ್ಕ್ ಮಾಡ್ಬೋದು, ಸ್ವಲ್ಪ ಸ್ಪೇಸ್ ಇದೆ ಅಂತ ಅನ್ನಿಸ್ತು. ಸೊ ಹಾಗಾಗಿ ಇನ್ನು ನಾನು ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋತಾ ಇದ್ದೀನಿ. ಡಬಲ್ ಕ್ರೋಶೆ ಆದಮೇಲೆ 3 ಚೈನ್ ಹಾಕ್ಕೊಳ್ಳಿ. ಅದೇ ಡಬಲ್ ಕ್ರೋಶೆಗೆ 3 ಚೈನ್ನ ನೀವು ಲಾಕನ್ನು ಮಾಡ್ಕೊಳ್ಳಿ. ಸೊ 7 ಡಬಲ್ ಕ್ರೋಶೆ ಆಗಿದೆ. ಇವಾಗ ಇದನ್ನು ಇಲ್ಲಿ 3 ಚೈನ್ನ ಗ್ಯಾಪ್ ಇದೆ ಅಲ್ವಾ, ಈ 3 ಚೈನ್ನ ಗ್ಯಾಪ್ನ ಒಳಗಡೆಗೆ ಲಾಕ್ ಮಾಡ್ಕೋಬೇಕು. ನೋಡಿ, ಇದು ಈ ರೀತಿ ಕಾಣಿಸುತ್ತೆ ಡಿಸೈನು ನಮಗೆ. ನೋಡಿ ಎಷ್ಟು ನೀಟಾಗಿದೆ ಅಂತ ಹೇಳಿ. ಮತ್ತು ಇವಾಗ ಚೈನ್ಗಳು ಹಾಕ್ಕೊಳ್ಳೋಣ. 1 2 3 4 ಚೈನ್ ಹಾಕ್ಕೊಂಡು ನೋಡ್ಕೊಳ್ಳಿ ಫಸ್ಟು. ಇಲ್ಲ ರೀಚ್ ಆಗಲಿಲ್ಲ ಅಂತ ಅಂದರೆ ಒಂದು ಎಕ್ಸ್ಟ್ರಾ ಚೈನ್ ಹಾಕ್ಕೊಂಡು ಇಲ್ಲಿ 3 ಚೈನ್ನ ಗ್ಯಾಪ್ಗೆ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ. ಸೊ ನೋಡಿ, ಇಲ್ಲಿ 5 ಚೈನ್ ಹಾಕಿದ್ವಿ ಅಲ್ವಾ, ಈ ಒಂದು 5 ಚೈನ್ಗೆ ಕುಚ್ಚು ಬರುತ್ತೆ. ಮತ್ತು ಇವಾಗ ಫಸ್ಟು ಬೀಡ್ನ ಹಿಂದೆಗಡೆ ನಾವು ಪಿಕಾಟ್ಸ್ನ ಮಾಡಿ ವರ್ಕ್ ಮಾಡಿದ್ವಿ ಅಲ್ವಾ, ಅದೇ ರೀತಿ ಈ ಒಂದು ಬೀಡ್ನ ಹಿಂದೆಗಡೆನೂ ಸಹ ನಾವು ಡಬಲ್ ಕ್ರೋಶೆ ಮಾಡಿ ಪಿಕಾಟನ್ನು ವರ್ಕ್ ಮಾಡ್ಕೊಳ್ಳೋಣ. ಡಬಲ್ ಕ್ರೋಶೆ 3 ಚೈನು, ಅದೇ ಡಬಲ್ ಕ್ರೋಶೆಗೆ ಲಾಕ್. ಮತ್ತು ಡಬಲ್ ಕ್ರೋಶೆ 3 ಚೈನ್ ಹಾಕ್ಕೊಂಡು ಅದೇ ಡಬಲ್ ಕ್ರೋಶೆಗೆ ಲಾಕನ್ನು ಮಾಡ್ಕೋಬೇಕು. ಫ್ರೆಂಡ್ಸ್, ಹಾಗೆಯೇ ನಾನು 7 ಡಬಲ್ ಕ್ರೋಶೆ ಮಾಡ್ಕೊಂಡಿದ್ದೆ ಅಂತ ಹೇಳಿದೆ ಅಲ್ವಾ. ಸೊ ಇನ್ ಕೇಸು ನೀವು ಬೀಡ್ ಏನಾದರೂ ಚಿಕ್ಕದು ದೊಡ್ಡದು ತೊಗೊಂಡಿದ್ರೆ, ವೇರಿಯೇಷನ್ಸ್ ಇದ್ದರೆ ಸೈಜಲ್ಲಿ, ಆವಾಗ ನೀವು ಶೇಪ್ ನೋಡಿಕೊಂಡು ವರ್ಕ್ ಮಾಡ್ಕೋಬೇಕಾಗತ್ತೆ. ನೋಡಿ, ಫಸ್ಟು ಬೀಡ್ನ ಹಿಂದೆ ಮಾಡಿದ್ವಿ ಅಲ್ವಾ, ಅದೇ ರೀತಿ ವರ್ಕನ್ನು ಮಾಡ್ಕೊಳ್ಳಿ. ಸೊ ನೋಡಿ, 2 ಆರ್ಚ್ಗಳು ಕಂಪ್ಲೀಟ್ ಆಗಿದೆ. ಇದನ್ನು ಡೈರೆಕ್ಟಾಗಿ ನಾನು 3 ಚೈನ್ನ ಗ್ಯಾಪ್ಗೆ ಲಾಕ್ ಮಾಡ್ಕೊಂಡಿದ್ದೀನಿ. ಸೊ 2 ಆರ್ಚ್ ಮಧ್ಯೆ ಇಲ್ಲೇನು 5 ಚೈನ್ ಹಾಕಿದ್ವಿ ಅಲ್ವಾ, ಅಲ್ಲಿ ಕುಚ್ಚು ಬರುತ್ತೆ. ಮತ್ತು ಇವಾಗ ಇಲ್ಲೂ ಅಷ್ಟೇ ನಾನು ಚೈನ್ಗಳನ್ನ ಹಾಕ್ಕೊಂಡು ನೆಕ್ಸ್ಟ್ 3 ಚೈನ್ನ ಗ್ಯಾಪ್ಗೆ ಲಾಕ್ ಮಾಡಿಕೊಂಡು, ಇಲ್ಲಾಂದರೆ ಇಲ್ಲಿ ಡಬಲ್ ಕ್ರೋಶೆ ಇದೆ ಅಲ್ವಾ, ಆ ಚೈನ್ಗೂ ಕೂಡ ನೀವು ಲಾಕನ್ನು ಮಾಡ್ಕೋಬೋದು. ಸೊ ಡಿಸೈನು ಈ ರೀತಿ ಇದೆ. ಇದಕ್ಕೆ ಕುಚ್ಚೆಲ್ಲ ಹಾಕಿ ಡಿಸೈನ್ ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳಿ ನಾನು ತೋರಿಸ್ತೀನಿ ನಿಮಗೆ. ಫ್ರೆಂಡ್ಸ್, ಏನು ನೋಡ್ತಾ ಇದ್ದೀರಾ, ಡಿಸೈನ್ ಕಂಪ್ಲೀಟ್ ಆಗಿದೆ, ಕುಚ್ಚು ಕೂಡ ಕಟ್ಟಿ ಆಗಿದೆ. ಕುಚ್ಚು ಕಟ್ಟೋದಕ್ಕೆ ನಾನು ಬರೀ 125 ಎಳೆ ದಾರ ತೊಗೊಂಡಿದ್ದೀನಿ. ಉಲ್ಟಾ ಮಾಡಿದಾಗ ಆ ಒಂದು ಎಳೆಗಳು ಬಂದು 250 ಎಳೆ ದಾರ ಆಗುತ್ತೆ. ಸೊ ಇವತ್ತಿನ ಡಿಸೈನ್ದು ಫೈನಲ್ ಲುಕ್ ಇದು. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಹಾಗೆಯೇ ಈ ಒಂದು ಡಿಸೈನ್ಗೆ ನಾವು ಚಾರ್ಜ್ ಮಾಡೋದಾದರೆ 750ಇಂದ 800ವರೆಗೂ ಈ ಡಿಸೈನ್ಗೆ ನಾವು ಚಾರ್ಜ್ ಮಾಡ್ಬೋದು. ಯಾಕಂದರೆ ವರ್ಕ್ ತುಂಬ ಇದೆ. ಹಾಗೆಯೇ ಆ್ಯಂಟಿಕ್ ಬೀಡ್ನ ಯೂಸ್ ಮಾಡಿರೋದ್ರಿಂದ ಅಷ್ಟು ತೊಗೋಬೋದು. ಮಿನಿಮಮ್ ಎಷ್ಟು ತೊಗೋಬೋದು ಅಂತ ಅಂದರೆ ನಾನು ಹೇಳೋದು 700 ನೀವು ತೊಗೋಬೋದು. ಸೊ ಇವತ್ತಿನ ಡಿಸೈನು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆದರೆ ವಿಡಿಯೋಗೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನಾನು ಯೂಸ್ ಮಾಡೋ ಮೆಟೀರಿಯಲ್ಸು ನಾನು ಕವಿತಾ ಎಂಟರ್ಪ್ರೈಸಸಲ್ಲಿ ತೊಗೊಳ್ಳೋದು. ಅವರ ಒಂದು ಶಾಪ್ ಡೀಟೇಲ್ಸು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಒಂದ್ಸಲ ನೀವು ಚೆಕ್ ಮಾಡ್ಬೋದು. ಕ್ಲಾಸಸ್ ಅಟೆಂಡ್ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದರೆ ಡಿಸ್ಪ್ಲೇ ಆಗ್ತಾರೋ ನಂಬರ್ಗೆ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ. ಅಲ್ಲಿವರೆಗೂ ಥ್ಯಾಂಕ್ ಯು.